ಎಲ್ಲರಿಗೂ. ಇವತ್ತು ನಾವು ಹೀರೆಕಾಯಿ ಪಲ್ಯ ಮಾಡುವ. ಹೀರೆಕಾಯಿಯಲ್ಲಿ ಕಬ್ಬಿನಾಂಶ ಸಾಕಷ್ಟಿದೆ, ಹಾಗಾಗಿ ದೇಹದಲ್ಲಿ ಕಬ್ಬಿನಾಂಶ ಕೊರತೆ ಇದ್ರೆ ಇದು ನೀಗಿಸುತ್ತದೆ. ಅದೇ ರೀತಿ ಇದರಲ್ಲಿ ವೈಟಮಿನ್ ಎ ಇರುವುದರಿಂದ ಇದು ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬಾನೇ ಒಳ್ಳೆಯದು. ಹಾಗಾದ್ರೆ ಇವತ್ತು ನಾವು ಸುಲಭ ರೀತಿಯಲ್ಲಿ ಹೀರೆಕಾಯಿ ಪಲ್ಯ ಮಾಡುವ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಹೀರೆಕಾಯಿ ಪಲ್ಯ ಮಾಡಲು ಬೇಕಾದ ಸಾಮಗ್ರಿಗಳು: ಅರ್ಧ ಕೆಜಿ ಹೀರೆಕಾಯಿ, 2 ಗ್ರೀನ್ ಚಿಲ್ಲಿ, ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ 3 ಯೂಸ್ ಮಾಡ್ಬೋದು, 1 ಮೀಡಿಯಂ ಸೈಜ್ ಅನಿಯನ್ ಈರುಳ್ಳಿ, 4 ಟೇಬಲ್ ಸ್ಪೂನ್ ತೆಂಗಿನ ತುರಿ ಕೊಕೊನಟ್ ಗ್ರೇಟೆಡ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಹೀರೆಕಾಯದ್ದು ಸಿಪ್ಪೆ ತೆಗೆದು ಅಂತ ಸಣ್ಣಕ್ಕೆ ಇದನ್ನು ಕಟ್ ಮಾಡಬೇಕು. ಇಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಇಲ್ಲಿ ಯಾವ ರೀತಿ ನಾವು ಎಣ್ಣೆ ಯೂಸ್ ಮಾಡೋದಿಲ್ಲ, ಡೈರೆಕ್ಟ್ ನಾವು ಪಾತ್ರೆಗೆ ಹೀರೆಕಾಯಿನ ಹಾಕೊಳ್ಳುವ. ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಂಡಿದ್ದೇನೆ. ಅದರ ಜೊತೆನೆ ಸ್ವಲ್ಪ ಉಪ್ಪು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಸಾಲ್ಟ್. ಆನಂತರ ಈರುಳ್ಳಿ ಮತ್ತೆ ಹಸಿಮೆಣಸು, ಅದರ ಜೊತೆನೆ ತೆಂಗಿನ ತುರಿ ಕೊಕೊನಟ್ ಗ್ರೇಟೆಡ್, ಇದನ್ನೀಗೊಮ್ಮೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಮ್ಮೆ ಮಿಕ್ಸ್ ಮಾಡಿದ ನಂತರ ಇದನ್ನು ಮೀಡಿಯಂ ಟು ಲೋ ಹೀಟ್ ಅಲ್ಲಿ ಬಾಯಿ ಮುಚ್ಚಿ ಬೇಯಲಿಕ್ಕಿಡಿ. ಇಲ್ಲಿ ನೀರು ಹಾಕೋದು ಬೇಡ, ಅದೇ ಹೀರೆಕಾಯಿ ನೀರು ಬಿಡ್ತದೆ, ಸೊ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ, ಬಾಯಿ ಮುಚ್ಚಿ ಬಿಡಿ. ಇದನ್ನು 5 ಮಿನಿಟ್ ಅಲ್ಲಿ ಇದು ಬೇಯ್ತದೆ, ಬೇಗ ಬೇಯ್ತದೆ ಹೀರೆಕಾಯಿ, ಎಳತ್ತುಂಟಿದು. ಈಗ ಇಲ್ಲಿ ಹೀರೆಕಾಯಿ ಬೆಂದಿದೆ. ತರಕಾರಿ ಯಾವತ್ತು ಜಾಸ್ತಿ ಬೇಯಬಾರ್ದು, ತರಕಾರಿ ಯಾವತ್ತು ಜಾಸ್ತಿ ಬೆಂದ್ರೆ ಅದರಲ್ಲಿದ್ದ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗಿ ಬಿಡ್ತದೆ. ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ನಮ್ಮ ಹೆಲ್ದಿ ಆದಂತ ಹೀರೆಕಾಯಿ ಪಲ್ಯ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.